ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ ಟಿಲ್ ನಾವು ಅಂದರೆ ಇಲ್ಲಿವರೆಗೂ ದಿಶು ಹುಡ್ದಾಗ್ಲಿಂದ ಈ 3 ಮಂತ್ಸ್ವರೆಗೂ ದಿಶುಗೆ ಎಷ್ಟು ಜೊತೆ ಡ್ರೆಸ್ ಕಲೆಕ್ಷನ್ಸ್ ಬಂದಿದೆ ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಶೆಕೆ ಇರೋ ಕಾರಣದಿಂದ ಬೇಕಾದರೆ ನನ್ನ ಫೇಸ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಬೆವ್ತಿದ್ದೀನಿ ಅಂತ. ಅದಕ್ಕೋಸ್ಕರ ನಾನು ಸ್ವೆಟರ್ ವೇರ್ ಮಾಡಿಲ್ಲ ಆ್ಯಂಡ್ ಕಾಫ್ ಕೂಡ ಕಟ್ಟಿಲ್ಲ, ರಿಮೂವ್ ಮಾಡಿದ್ದೀನಿ ಅಷ್ಟೇ, ಏನು ತಿಳ್ಕೊಬೇಡಿ. ಫಸ್ಟು ನಾನು ಇದು ಕಾಣಿಸ್ತಿದ್ಯಾ, ಇದೇನು ಅಂದರೆ ಪಿಲ್ಲೋ. ದಿಶುಗೆ ಅವಳು ಯಾವಾಗಲೂ ಹಿಂಗೆ ಒಂದೇ ಸೈಡ್ ಮಾಡ್ಕೊತಿದ್ಲು, ಅದಕ್ಕೋಸ್ಕರ ಅವಳಿಗೆ ಈ ಪಿಲ್ಲೋ ತೊಗೊಂಡೆ. ಇದು ಮೀಶೋನಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಇದು ಅಂದರೆ ಲೈಕ್ ಇದು ಸಾಫ್ಟ್ ಟವಲ್, ದಿಶುಗೆ ಬಾತ್ ಮಾಡಿಸಿದಾಗ ಅವಳಿಗೆ ಮೈ ಒರೆಸೋದಕ್ಕೆ ಅಂತ ತೊಗೊಂಡೆ. ಬಟ್ ಇವಾಗ ಅದನ್ನು ಇವಳಿಗೆ ಒದಿಸ್ತಾ ಇದ್ದೀನಿ ಮೇಲೆ. ಚೆನ್ನಾಗಿದೆ, ಇದು ಕೂಡ ನಾನು ಮೀಶೋಯಿಂದನೇ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ನೆಕ್ಸ್ಟ್ ಗೈಸ್, ಇದು ನೋಡ್ತಿದ್ದೀರಾ ಸ್ವೆಟರ್, ಇದಿದೆ, ಕ್ಯಾಪ್ ಇದೆ. ಅವಳಿಗೆ 1 ಇಯರ್ ಆಗೋವರೆಗೂ ನಾನು ಹಾಕ್ಬೋದು ಗೈಸ್ ಇದನ್ನು. ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ, ಅಂದರೆ ಚಳಿಗೆ ತಡೆಯುತ್ತೆ. ಇದು ಎಲ್ಲಾದರೂ ಔಟ್ಸೈಡ್ ಹೋದಾಗ ಡಿಶನ್ ಕರ್ಕೊಂಡು ವೇರ್ ಮಾಡಿಸ್ಕೊಬೋದು. ಚೆನ್ನಾಗಿದೆ ಇದು. ಇದು ಕೂಡ ಒಂದು ಸ್ವೆಟರ್ ಸೆಟ್ಟೆ. ಇದ್ರದ್ದು ಟೋಪಿ, ಸಾಕ್ಸ್, ಗ್ಲೌಸ್ ಎಲ್ಲ ಬಂದಿದೆ ಗೈಸ್, ಬಟ್ ಅದೆಲ್ಲೋ ಮಿಸ್ ಆಗಿದೆ. ನೋಡಿ, ಸ್ವೆಟರ್ ಬಂದು ಈ ರೀತಿ. ಇದಿನ್ನೂ ವೇರ್ ಮಾಡಿಲ್ಲ ಅವಳಿಗೆ, ಇನ್ನೂ ಇದು ದೊಡ್ಡ. ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ನೋಡ್ತಿರ್ಬೋದು ಈ ಒಂದು ಡ್ರೆಸ್ ನೋಡಿದ್ದೀರ ಅನಿಸುತ್ತೆ, ನಾನು ಫೋಟೋ ಹಾಕಿ ಶೇರ್ ಮಾಡಿದ್ದೀನಿ, ಕಾಣಿಸ್ತಿದ್ಯಾ? ಈ ಒಂದು ಡ್ರೆಸ್, ಇದ್ರ ಜೊತೆ ಪ್ಯಾಂಟ್. ಇದು ಕೂಡ ಯಾಕೆಂದರೆ ಅವಳಿಗೆ ಯಾವುದು ಡ್ರೆಸ್ ಹಾಕೋರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಗೊತ್ತಾ. ನೆಕ್ಸ್ಟ್ ಇದೊಂದಿದೆ ನೋಡಿ ಗೈಸ್, ಇದು ನಾನು ಮೀಶೋಯಿಂದ ತೊಗೊಂಡಿದ್ದು. ಇದು ಫೋಟೋ ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮಗೆ. ಇದ್ರದ್ದು ಲೈಕ್ ಚಡ್ಡಿ ಟೈಪಲ್ಲಿ ಬಂದಿದೆ. ಇದು ನಾನು ಮೀಶೋಯಿಂದ ತೊಗೊಂಡಿದ್ದು. ಇದು ದಿಶಾಗೆ ಅವ್ರ ಪಪ್ಪ ಕೊಡಿಸಿರೋಂಥದ್ದು. ಇದು ಕೂಡ ನಾನು ಶೇರ್ ಮಾಡಿದ್ದೀನಿ. ನನಗಿದು ಕೂಡ ತುಂಬಾ ಇಷ್ಟ ಆಯಿತು ಗೈಸ್, ನೋಡ್ತಿದ್ದೀರಾ? ಇದು ಕೂಡ ನಾನು ಆಲ್ರೆಡಿ ಫೋಟೋನ ಶೇರ್ ಮಾಡಿದ್ದೀನಿ, ಬಟ್ ಫುಲ್ ಫೋಟೋ ಹಾಕಿಲ್ಲ, ಎಮೋಜಿ ಹಾಕಿ ಶೇರ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ? ಇದು ಕೂಡ ನಾನು ಮೀಶೋಯಿಂದನೇ, ಇದು ಕೂಡ ನಾನೇ ತೊಗೊಂಡಿದ್ದು ಮೀಶೋಯಿಂದ ಆರ್ಡರ್ ಮಾಡಿ. ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ ಅಲ್ವಾ, ಆವಾಗ ಅಜ್ಜಿ ದಿಶುಗೆ ಅಂತ ಅಂದ್ಬಿಟ್ಟು ಈ ಪ್ಯಾಂಟ್ಗಳನ್ನ ತೆಗ್ದು ಕೊಟ್ಟು ಕಳಿಸಿದ್ದಾರೆ. 200 or 300ಗೆ 5 ಪ್ಯಾಂಟ್ಸ್ ಏನೋ ಬಂತು ಗೈಸ್ ಅವಳಿಗೆ. ನೋಡ್ತಾ ಇದ್ದೀರಾ? ನನಗೆ ಈ ಪ್ಯಾಂಟ್ ತುಂಬ ಇಷ್ಟ ಆಯಿತು ಗೈಸ್, ರೆಡ್. ನೋಡಿ, ಇನ್ನೊಂದೆಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಇದಾಗೆ ಇವಾಗ ಇಲ್ಲಿ 4 ಪ್ಯಾಂಟ್ಸ್ ಇದೆ ಅವಳಿಗೆ, ಇನ್ನೂ ವೇರ್ ಮಾಡಿಲ್ಲ ಇದು ಯಾವುದೂ ಗೈಸ್. ಇಲ್ಲಿದೆ ನೋಡಿ ಇನ್ನೊಂದು, ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸ್. ನೆಕ್ಸ್ಟ್ ದಿಶಾಗೆ ಅವರ ಅಪ್ಪ ಟೀ ಶರ್ಟ್ಸ್ನ ಬುಕ್ ಮಾಡಿದರು. 5 or 5 ಏನೋ ಬಂದಿದೆ ಗೈಸ್, 4 or 5 ಬಂದಿದೆ. 200 ಸಮಥಿಂಗ್ ಏನೋ ಇದೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಇದಿನ್ನೂ ವೇರ್ ಮಾಡಿಲ್ಲ. ವೈಟ್ ಕಲರ್ ಇದೆ ಇನ್ನೊಂದು, ಬಟ್ ಅದೆಲ್ಲೋ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ ಅನಿಸುತ್ತೆ ಅದು. ಮತ್ತು ನೋಡಿ ಲೈಕ್ ಗ್ರೇ ಕಲರ್ ಆ್ಯಂಡ್ ಬ್ಲ್ಯಾಕ್. ಯಾವುದು ಹಾಕಿದ್ರೂ ನನ್ನ ಮಗಳು ಸಖತ್ತಾಗಿ ಕಾಣಿಸ್ತಾಳೆ ಗೈಸ್. ನಾನು ನನ್ನ ಮಗಳು ಜೊತೆ ವಿಡಿಯೋ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಬಟ್ ಅವಳಿಗೆ 3 ಮಂತ್ಸ್ ಕಂಪ್ಲೀಟ್ ಆಗಬೇಕಲ್ವಾ. ಮಿಸ್ ಮಾಡಬೇಡಿ. ನಿಮಗೆ ನಮ್ಮ ದಿಶುದು ಯಾವ ಡ್ರೆಸ್ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಇದೊಂದು ಫ್ರಾಕ್, ಅದು ಇವಳು ಇದನ್ನು ಹಾಕ್ಕೊಬೇಕು ಅಂದರೆ ಅವಳಿಗೆ 1 ಇಯರೇ ಆಗಬೇಕು ಅನಿಸುತ್ತೆ ಗೈಸ್. ನೋಡ್ತಿದ್ದೀರಾ? ಇಲ್ಲಿ ಬೀಡ್ಸ್ ಬಂದಿದೆ ಇಲ್ಲಿ, ನೋಡ್ತಿದ್ದೀರಾ? ಬೀಡ್ಸ್ ಬಂದಿದೆ. ಇದು ತಂದಿದ್ರು, ಬಟ್ ಅವರು ಬೈ ಮಿಸ್ಸಾಗಿ ಬಾಯ್ ಬೇಬಿ ಅಂದ್ಕೊಂಡು ಈ ಥರ ಡ್ರೆಸ್ ಶರ್ಟ್ ತಂದುಬಿಟ್ಟಿದ್ದಾರೆ ಅವಳಿಗೆ. ಬಟ್ ಚೆನ್ನಾಗಿದೆ, ಇವಳು ಕೂಡ ವೇರ್ ಮಾಡ್ಬೋದಲ್ವಾ. ಇದಕ್ಕೆ ಇದು ಪ್ಯಾಂಟ್ ಬಂದಿದೆ, ಎಲಾಸ್ಟಿಕ್, ಚೆನ್ನಾಗಿದೆ. ಇದು ನೋಡಿ ಸ್ವೆಟರ್, ನನಗಿಷ್ಟ ಆಯಿತು ಗೈಸ್. ಇದು ನೋಡಿ ಚೆನ್ನಾಗಿದೆ ಅಲ್ಲ. ಇದು ಕೂಡ ಏನಂತಾರೆ ಎಲಾಸ್ಟಿಕ್, ಅಂದರೆ ಹೇಳಿದ್ರೆ ಸ್ಪೆಂಡ್ ಆಗುತ್ತೆ ಇದು. ನನಗೆ ತುಂಬ ಇಷ್ಟ ಆಯಿತು ಗೈಸ್ ಇದು. ಸ್ವೆಟರ್ ದಿಶುಗೆ, ಇದು ಕೂಡ ಎಲಾಸ್ಟಿಕ್, ಚೆನ್ನಾಗಿದೆ.
ಇನ್ನೂ ಅವಳಿಗೆ ಇನ್ನೂ ಇದೆ, ಒಂದು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಮತ್ತು ಈ ಸಾಕ್ಸು, ಕೈಗೆ ಗ್ಲೌಸು, ಹ್ಯಾಟ್ಸು, ಮತ್ತು ಶೂಸು, ಇದನ್ನೆಲ್ಲ ಬಂದಿದೆ. ಮತ್ತು ಸ್ವೆಟರ್ಸ್ ಬಂದಿದೆ. ಇನ್ನೊಂದು ಸ್ವೆಟರ್ ಎಲ್ಲೋ ಮಿಸ್ಸಿಂಗ್ ಇದೆ, ಎಲ್ಲಿ ಹಾಕಿದ್ದೀನಿ ಅಂತ ಗೊತ್ತಿಲ್ಲ. ಇಷ್ಟು ಅವಳಿಗೆ 3 ಮಂತ್ಸಿಗೆ ಗಾಯ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಡ್ರೆಸ್ ಕಲೆಕ್ಷನ್ಸ್ ಆಗಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇದೊಂದು ಶಾರ್ಟ್ ವೀಡಿಯೋನೇ, ಲಾಂಗ್ ವೀಡಿಯೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ನಮ್ಮ ಮನೇಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾನು ಲಾಂಗ್ ವೀಡಿಯೋ ಮಾಡೋದಕ್ಕಾಗ್ತಿಲ್ಲ ಅಷ್ಟೇ. ಅಪ್ಲೋಡ್ ಆಗೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಈ ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರಿಗೂ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ನಿಮಗೆ ಯಾವ ವ್ಲಾಗ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ತಾನೇ ನಮಗೂ ವ್ಲಾಗ್ ಮಾಡೋದಕ್ಕೆ ಯಾವುದು ಮಾಡಬೇಕು ಕಂಟೆಂಟ್ ಅನ್ನೋದು ನಮಗೂ ಗೊತ್ತಾಗೋದು. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ ಯಾವ ವ್ಲಾಗ್ ಮಾಡಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ, ನಾನು ಆದರೆ ಟ್ರೈ ಮಾಡ್ತೀನಿ. ಓಕೆನಾ ಗೈಸ್? ಲವ್ ಯು ಆಲ್, ಬಾಯ್.